ಕೃಷಿಯ ಜೊತೆಗೆ ಉಪಕಸುಬಾಗಿ ಕುರಿ ಕೋಳಿ ಸಾಕಣೆ ಸಾಮಾನ್ಯ. ಅದರ ಜೊತೆಗೆ ಮನೆ ಹಿತ್ತಲಲ್ಲೂ ಸಣ್ಣ ಪ್ರಮಾಣದಲ್ಲಿ ನಾಟಿ ಕೋಳಿ ಸಾಕಣೆ ಮಾಡುವುದು ರೂಢಿ. ನಾಟಿ ಕೋಳಿಗಳು ವರ್ಷಕ್ಕೆ 60 ರಿಂದ 70 ಮೊಟ್ಟೆಗಳನ್ನು ಇಡುತ್ತವೆ ಮತ್ತು ದೇಹ ತೂಕ ಕೂಡ ಕಡಿಮೆ. ಹಾಗಾಗಿ ಇತ್ತೀಚೆಗೆ ನಾಟಿ ಕೋಳಿಯಂತೆಯೇ ಇರುವ ಹೈಬ್ರಿಡ್ ತಳಿಗಳಾದ ಗಿರಿರಾಜ, ಗಿರಿರಾಣಿ ಮುಂತಾದವು ಪ್ರಚಲಿತದಲ್ಲಿವೆ. ಹಿತ್ತಲು ಕೋಳಿ ಸಾಕಾಣಿಕೆ ವಿಧಾನದಲ್ಲಿ ಮುಖ್ಯವಾಗಿ ಈ ಭೂರಹಿತ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ಸಾಮಾನ್ಯ ಬಡ ವರ್ಗದ ಎಲ್ಲ ರೈತರು ಸಹ ಈ ಹಿತ್ತಲು ಕೋಳಿ ಸಾಕಾಣಿಕೆಯನ್ನು ಕೈಗೊಳ್ಳಬಹುದಾಗಿದೆ. ತಮ್ಮ ಮನೆ ಹಿಂದುಗಡೆ ಜಾಗ ಇದ್ದರೆ ಅಥವಾ ತೋಟದ ಮನೆಯಲ್ಲಿ ಸುಮಾರು 50ರವರೆಗೆ ಗಿರಿರಾಜ ಕೋಳಿಗಳನ್ನು ಸಾಕುವುದರಿಂದ ತಮ್ಮ ಜೀವನ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳಬಹುದಾಗಿದೆ. ಈ ಗಿರಿರಾಜ ಕೋಳಿಗಳನ್ನು ನಾವು ಬಂದಾಗ ಸುಮಾರು 4 ವಾರದವರೆಗೆ ಅವುಗಳಿಗೆ ಸ್ವಲ್ಪ ಶಾಖ ಕೊಟ್ಟು ಅವುಗಳನ್ನು ಕಾಪಾಡಿ ನಂತರ ಅವುಗಳನ್ನು ಹಿತ್ತಲ ಕಡೆ ಅಥವಾ ತೋಟದಲ್ಲಿ ಅಥವಾ ಹೊಲಗಳಲ್ಲಿ ಬಿಟ್ಟಿದ್ದೇ ಆದರೆ ಅದು ಅಲ್ಲಿರುವಂಥ ಈ ಹುಳ ಉಪ್ಪಡೆ ಮತ್ತು ಕೆಲವೊಂದು ಕ್ರಿಮಿಕೀಟಗಳನ್ನು ತಿಂದು ಜೀವನ ಮಾಡುವಂಥ ಸಾಮರ್ಥ್ಯ ಹೊಂದಿದ್ದು, ಅದಕ್ಕೆ ಸಪ್ಲಿಮೆಂಟ್ರಿ ಫೀಡ್ ಆಗಿ ಅಂದರೆ ಜೀವನ ಪೂರಕವಾಗಿ ಮತ್ತು ಈ ಮೊಟ್ಟೆ ಉತ್ಪಾದನೆಗೆ ಸಹಕಾರಿಯಾಗಲು ಸಂಜೆಯ ಟೈಮ್ ಅಂದರೆ ಸಂಜೆಯ ಹೊತ್ತಿಗೆ ಅವುಗಳಿಗೆ ಸುಮಾರು 30 ರಿಂದ 40 ಗ್ರಾಮ್ನಷ್ಟು ಸಮತೋಲನ ಆಹಾರವನ್ನು ನಾವು ನೀಡಿದ್ದೇ ಆದರೆ ಉತ್ತಮ ಮಟ್ಟದ ಈ ಮೊಟ್ಟೆಯನ್ನು ಪಡೆದು ನಾವು ಅಧಿಕ ಲಾಭವನ್ನು ಗಳಿಸಲು ಸಾಧ್ಯವಿದೆ. ಗಿರಿರಾಜ ಕೋಳಿ ಮೊಟ್ಟೆಯ ಬಣ್ಣ ಮತ್ತು ಗಾತ್ರ ನಾಟಿ ಕೋಳಿಯಂತೆಯೇ ಇರುವುದರಿಂದ ಉತ್ತಮ ಮಾರುಕಟ್ಟೆ ಲಭ್ಯ. ಬೆಳೆದ ಕೋಳಿ 4 ರಿಂದ 5 ಕೆಜಿ ತೂಕ ಹೊಂದಿದ್ದು ಬೇಡಿಕೆ ಕೂಡ ಹೆಚ್ಚಾಗಿದೆ. ಈ ಗಿರಿರಾಜ ಮೊಟ್ಟೆಯು ನೋಡಲಿಕ್ಕೆ ಈ ನಾಟಿ ಕೋಳಿ ಮೊಟ್ಟೆಯ ಥರವೇ ಇದ್ದು ಸುಮಾರು ಅಂದರೆ ಕಂದು ಬಣ್ಣವನ್ನೇ ಹೋಲುತ್ತದೆ ಮತ್ತು ಮೊಟ್ಟೆಯ ಗಾತ್ರ ಈ ನಾಟಿ ಕೋಳಿಗೆ ಹೋಲಿಸಿದಲ್ಲಿ ಗಿರಿರಾಜ ಕೋಳಿಯ ಮೊಟ್ಟೆಯು ಸುಮಾರು 55 ರಿಂದ 60 ಗ್ರಾಮ್ ತೂಕ ಇರುತ್ತೆ ಮತ್ತು ನೋಡಲಿಕ್ಕೆ ಇದು ನಾಟಿ ಕೋಳಿಯ ಮೊಟ್ಟೆಯ ಥರವಿದ್ದು ಬಹಳಷ್ಟು ಜನರು ಆಕರ್ಷಿತರಾಗಿ ಈ ಮೊಟ್ಟೆಯನ್ನು ನಾವು ಅತ್ಯುತ್ತಮವಾಗಿ ಮಾರಾಟ ಮಾಡಲು ಅನುಕೂಲವಾಗುತ್ತದೆ. ಅದೇ ರೀತಿ ಈ ಗಿರಿರಾಜ ಕೋಳಿ ಸುಮಾರು 40 ವಾರದ ಗಿರಿರಾಜ ಕೋಳಿಯ ಗಂಡು ಅಥವಾ ಹುಂಜವು ಸುಮಾರು 5.5 ರಿಂದ 6.5 ಕಿಲೋ ತೂಗುತ್ತದೆ. ಅದೇ ರೀತಿ ಹೆಣ್ಣು ಕೋಳಿ ಸುಮಾರು 3.5 ರಿಂದ 4 ಕೆಜಿಯಷ್ಟು ತೂಕವನ್ನು ಹೊಂದಿದ್ದು ಈ ಹಬ್ಬ ಹರಿದಿನ ಅಥವಾ ಈ ಜಾತ್ರೆಗಳಲ್ಲಿ ಈ ಕೋಳಿಗೆ ಸಾಕಷ್ಟು ಬೇಡಿಕೆ ಇರೋದರಿಂದ ನಾವು ಈ ಹಿತ್ತಲು ಕೋಳಿ ಸಾಕಾಣಿಕೆಯಲ್ಲಿ ಗಿರಿರಾಜ ಕೋಳಿಯನ್ನು ಸಾಕಾಣಿಕೆ ಮಾಡಿ ಅಧಿಕ ಲಾಭವನ್ನು ಪಡೆಯಬಹುದಾಗಿದೆ ಎಂದು ನಾನು ರೈತರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾಟಿ ಕೋಳಿ ಮತ್ತು ಗಿರಿರಾಜ ಕೋಳಿಗಳಿಗಿರುವಂಥ ವ್ಯತ್ಯಾಸ ಏನಂದರೆ ಈ ನಾಟಿ ಕೋಳಿಗಳು ಒಂದು ವರ್ಷಕ್ಕೆ ಸುಮಾರು 60 ರಿಂದ 70 ಮೊಟ್ಟೆಗಳನ್ನಷ್ಟೇ ಇಡ್ತವೆ. ಆದರೆ ಗಿರಿರಾಜ ಸುಮಾರು ವರ್ಷಕ್ಕೆ 150 ರಿಂದ 160 ಮೊಟ್ಟೆಗಳನ್ನು ಇಡುವಂಥ ಸಾಮರ್ಥ್ಯ ಹೊಂದಿದೆ. ಇಲ್ಲಿ ನೀವು ಮೊಟ್ಟೆ ಉತ್ಪಾದನೆಯಲ್ಲಿ ಸುಮಾರು 3 ಪಟ್ಟು ಅಧಿಕ ಉತ್ಪಾದನೆಯನ್ನು ಪಡೆಯಬಹುದು ಮತ್ತು ಅಧಿಕ ಲಾಭವನ್ನು ಸಹ ಗಳಿಸಬಹುದಾಗಿದೆ. ಅದೇ ರೀತಿ ಈ ಮೊಟ್ಟೆಯ ಗಾತ್ರ ನೀವು ತಗೊಂಡ್ರೆ ಮೊಟ್ಟೆಯ ಗಾತ್ರ ಈ ನಾಟಿ ಕೋಳಿಯ ಮೊಟ್ಟೆ ಸುಮಾರು 45 ರಿಂದ 50 ಗ್ರಾಮ್ ತೂಕ ಇರುತ್ತೆ. ಆದರೆ ಈ ಗಿರಿರಾಜ ಕೋಳಿಯ ಮೊಟ್ಟೆ ಸುಮಾರು 55 ರಿಂದ 60 ಗ್ರಾಮ್ ತೂಕ ಇರುತ್ತೆ. ಗಾತ್ರದಲ್ಲೂ ಸಹ ಇದು ಉತ್ತಮ ಗಾತ್ರವನ್ನು ಹೊಂದಿದ್ದು ಅದೇ ರೀತಿ ಪೋಷಕಾಂಶಗಳಲ್ಲೂ ಸಹ ಸ್ವಲ್ಪ ಹೆಚ್ಚಿನ ಶೇಕಡಾವಾರು ಲಭ್ಯತೆಯನ್ನು ನೀವು ಪಡೆಯಬಹುದಾಗಿದೆ. ಒಂದು ವರ್ಷಕ್ಕೆ ನಾಟಿ ಕೋಳಿ ಸುಮಾರು ಅದು ಗಂಡು ಹುಂಜ ಅಥವಾ ಗಂಡು ಕೋಳಿ ತೂಕ ತಗೊಂಡ್ರೆ ನೀವು ಅದು ಸುಮಾರು 1.25 ಅಥವಾ 2 ಕೆಜಿವರೆಗೂ ಬರುತ್ತೆ. ಅದೇ ಹೆಣ್ಣು ಕೋಳಿಯ ತೂಕ ನಾಟಿ ಕೋಳಿ ಹೆಣ್ಣುಗಳು ಸಾಮಾನ್ಯವಾಗಿ 1.5 ಕಿಲೋ ತೂಕ ಬರುತ್ತೆ. ಅದೇ ನೀವೇನಾದ್ರು ಗಿರಿರಾಜ ಕೋಳಿಯ ತೂಕ ಒಂದು ವರ್ಷಕ್ಕೆ ಗಿರಿರಾಜ ಹುಂಜ ಸುಮಾರು 5.5 ರಿಂದ 6 ಕಿಲೋ ತೂಗುತ್ತೆ. ಆನಂತರ ಹೆಣ್ಣು ಕೋಳಿ ಗಿರಿರಾಜದ ಹೆಣ್ಣು ಕೋಳಿಯು ಸುಮಾರು 3.5 ರಿಂದ 4 ಕಿಲೋ ತೂಗುತ್ತೆ. ಇಲ್ಲಿ ದೇಹ ತೂಕದಲ್ಲೂ ಸಹ ಸಾಕಷ್ಟು ವ್ಯತ್ಯಾಸವನ್ನು ನೀವು ಕಾಣಬಹುದಾಗಿದೆ ಮತ್ತು ಇದರಿಂದಲೂ ಹೆಚ್ಚಿಗೆ ಆದಾಯವನ್ನು ಸಹ ಪಡೆಯಬಹುದಾಗಿದೆ. ಗಿರಿರಾಜ ಕೋಳಿಯ ಆಹಾರವನ್ನು ಜೀರ್ಣಿಸಿಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗಿದ್ದು ಅಡುಗೆ ಮನೆ ತ್ಯಾಜ್ಯ, ದವಸ ಧಾನ್ಯಗಳ ತೌಡು, ಹಿತ್ತಲಲ್ಲಿರುವ ಹುಳ ಹುಪ್ಪಟ್ಟಿಯನ್ನು ತಿನ್ನುತ್ತವೆ. ಇದರ ಜೊತೆಗೆ ದಿನಕ್ಕೆ 30 ಗ್ರಾಂನಷ್ಟು ದವಸ ಧಾನ್ಯಗಳ ನುಚ್ಚು ಮತ್ತು ತೌಡನ್ನು ಬೆರೆಸಿ ನೀಡಿದಲ್ಲಿ ಉತ್ತಮ ತೂಕ ಪಡೆಯಬಹುದು. ಈ ನಾಟಿ ಕೋಳಿಗಳು ಸಾಮಾನ್ಯವಾಗಿ ಹಿತ್ತಲ ಕಡೆ ಬಿಟ್ಟಾಗ ಅನಂತರ ಈ ಅಡುಗೆ ಮನೆ ವೇಸ್ಟ್ ಅಥವಾ ಕಿಚನ್ ವೇಸ್ಟ್ ಅಂತ ಹೇಳ್ತೀವಿ ನಾವು, ಉಳಿದಂಥ ಅಡುಗೆ ಪದಾರ್ಥ ಇರ್ಬೋದು ಅಥವಾ ಈ ದವಸ ಧಾನ್ಯಗಳ ತೌಡು ಇಂಥ ಪದಾರ್ಥಗಳನ್ನು ತಿಂದು ಜೀವಿಸುತ್ತವೆ.
ಅದೇ ರೀತಿ ಗಿರಿರಾಜವು ಸಹ ಹೊರಗಿನ ಈ ಆಹಾರ ಪರಿವರ್ತನಾ ಸಾಮರ್ಥ್ಯ ಉತ್ತಮವಾಗಿದ್ದು ಅದಕ್ಕೂ ಸಹ ನೀವು ಅಡುಗೆ ಮನೆಯಲ್ಲಿ ಉಳಿದಂಥ ವೇಸ್ಟ್ ಇರ್ಬೋದು ಅಥವಾ ತೋಟದಲ್ಲಿ ಅಥವಾ ಈ ಹೊಲಗಳಲ್ಲಿ ಬಿಡೋದ್ರಿಂದ ಅಲ್ಲಿರುವಂಥ ಕ್ರಿಮಿಕೀಟಗಳನ್ನು ತಿಂದು ಜೀವನ ಮಾಡುವಂಥ ಒಂದು ಸಾಮರ್ಥ್ಯ ಹೊಂದಿದ್ದು ಇದಕ್ಕೆ ಅಡಿಷನಲ್ ಆಗಿ ಸುಮಾರು ಒಂದು 30 ಗ್ರಾಮ್ನಷ್ಟು ನೀವು ಮನೆಯಲ್ಲೇ ಈ ದವಸ ಧಾನ್ಯಗಳ ತೌಡು ಇರ್ಬೋದು ಅಥವಾ ಮೆಕ್ಕೆಜೋಳ, ಜೋಳ, ರಾಗಿ ಮತ್ತು ಶೇಂಗಾ ಹಿಂಡಿ ಇವುಗಳ ಮಿಶ್ರಣ ಮಾಡಿ ದಿನಕ್ಕೆ 30 ಗ್ರಾಮ್ ಕೊಟ್ಟರೆ ನೀವು ಒಳ್ಳೆಯ ರೀತಿಯಲ್ಲಿ ಉತ್ಪಾದನೆಯನ್ನು ಪಡೆಯಬಹುದಾಗಿದೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಆಹಾರ ನೀಡಿ ಹಿತ್ತಲಲ್ಲಿ ತಿರುಗಾಡಲು ಬಿಟ್ಟು ಗಿರಿರಾಜ ಕೋಳಿ ಸಾಕಣೆ ಮಾಡಬಹುದಾಗಿದೆ. ಕೃಷಿಯ ಜೊತೆಗೆ ಮುಖ್ಯ ಉಪಕಸುಬಾಗಿ ಇತ್ತೀಚಿನ ದಿನಗಳಲ್ಲಿ ಪಶುಸಂಗೋಪನೆಯನ್ನು ನೀವು ನೋಡ್ತಾ ಇರಬಹುದು. ಅದೇ ರೀತಿಯಲ್ಲಿ ಈ ಹಿತ್ತಲ ಕೋಳಿ ಸಾಕಾಣಿಕೆ ಬಹಳಷ್ಟು ಪ್ರಾಮುಖ್ಯತೆ ಪಡಿತಾ ಇದೆ. ಇದಕ್ಕೆ ನೀವು ಸಾಕಷ್ಟು ಸಮಯವನ್ನು ವ್ಯಯಿಸುವಂಥ ಅವಕಾಶ ಇರಲ್ಲ. ಬೇರೆ ಕೆಲಸದ ಜೊತೆಗೆ ಇದಕ್ಕೆ ಬೆಳಿಗ್ಗೆ ಸ್ವಲ್ಪ ಫೀಡ್ ಹಾಕಿ ಆನಂತರ ಅವುಗಳನ್ನು ಆಚೆ ಬಿಟ್ಟರೆ ಮತ್ತೆ ಸಂಜೆ ಅವುಗಳನ್ನು ನಾವು ಮನೆಯೊಳಗೆ ಕೂಡಿ ಹಾಕುವಂಥ ವ್ಯವಸ್ಥೆಯನ್ನು ಮಾಡಬಹುದಾಗಿದೆ. ಪ್ರತಿ ಶುಕ್ರವಾರ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಕ್ಕಟಶಾಸ್ತ್ರ ವಿಭಾಗದಲ್ಲಿ ಗಿರಿರಾಜ ಕೋಳಿ ಮರಿಗಳು ಲಭ್ಯವಿದ್ದು ಆಸಕ್ತರು ಖರೀದಿಸಿ ಮನೆ ಮಟ್ಟಕ್ಕೆ ಇಲ್ಲವೇ ತೋಟದ ಮನೆಯಲ್ಲಿ ಸಾಕಣೆ ಮಾಡಬಹುದಾಗಿದೆ. ಕಡಿಮೆ ಖರ್ಚು ಮತ್ತು ಹೆಚ್ಚಿನ ಸಮಯ ವ್ಯಯಿಸದೆ ಕೃಷಿ ಜೊತೆಗೆ ಹೆಚ್ಚುವರಿ ಆದಾಯವನ್ನು ವೃದ್ಧಿಸಿಕೊಳ್ಳಬಹುದಾಗಿದೆ. ಅದು ಈಗ ಪ್ರತಿ ಒಂದು ಕೋಳಿ ಮರಿಯ ಬೆಲೆ 18 ರೂಪಾಯಿ. ಈ ಕೋಳಿ ಮರಿಗಳನ್ನು ನೀವು ಬೆಂಗಳೂರಿನ ಈ ಕುಕ್ಕಟಶಾಸ್ತ್ರ ವಿಭಾಗದಿಂದ ಪಡೆಯಬಹುದಾಗಿದೆ. ಪ್ರತಿ ಶುಕ್ರವಾರ ಒಂದು ದಿನದ ಮರಿಗಳು ಲಭ್ಯವಿರುತ್ತವೆ. ಆ ಮರಿಗಳನ್ನು ತಂದು ನಾವು ಜೋಪಾನ ಮಾಡಿ ಅದು ಸುಮಾರು 18-22 ವಾರಕ್ಕೆ ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಲ್ಲಿಯವರೆಗೆ ನಾವು 20 ಕೋಳಿ ಮರಿಗಳನ್ನು ಏನು ತಂದಿರ್ತೇವೆ ಅದರಲ್ಲಿ ಉತ್ತಮವಾದ ಗಂಡು ಕೋಳಿ ಮರಿಗಳನ್ನು ಸುಮಾರು ಒಂದು 2 ತಿಂಗಳಿಗೆ ಮಾರೋದ್ರಿಂದ ಒಂದು ಕೋಳಿಗೆ ಸುಮಾರು 100 ರೂಪಾಯಿ ಹಂಗೆ ಅಥವಾ 150 ಮಾರೋದ್ರಿಂದ ಸ್ವಲ್ಪ ಲಾಭವನ್ನು ಪಡೆದುಕೊಳ್ಬೋದಾಗಿದೆ. ಆನಂತರ ಉಳಿದ ಕೋಳಿಗಳಲ್ಲಿ ಸುಮಾರು 20ರಲ್ಲಿ 6 ಕೋಳಿಗಳನ್ನು ನೀವು 2 ತಿಂಗಳಲ್ಲಿ ಮಾರಿದ ನಂತರ ಉಳಿಯುವಂಥ 14 ಕೋಳಿಗಳಲ್ಲಿ ಸುಮಾರು ಒಂದು 10 ಹೆಣ್ಣು ಕೋಳಿಗಳಿರ್ತವೆ ಮತ್ತು ಉಳಿದಂಥ ಒಂದು 5ರಿಂದ 6 ಗಂಡು ಕೋಳಿಗಳಿರ್ತವೆ. ಹೆಣ್ಣು ಕೋಳಿಗಳು ಸುಮಾರು 22ನೇ ವಾರಕ್ಕೆ ಮೊಟ್ಟೆ ಇಡಲು ಪ್ರಾರಂಭ ಮಾಡಿದ ನಂತರ ದಿನಕ್ಕೊಂದು ಮೊಟ್ಟೆ ಇಡ್ತವೆ. ಸುಮಾರು ಒಂದು ವರ್ಷಕ್ಕೆ ನೀವು 150ರಿಂದ 160 ಮೊಟ್ಟೆಗಳನ್ನು ಪಡಿಬೋದಾಗಿದೆ. ಈ ಮೊಟ್ಟೆಗಳನ್ನು ನಾಟಿ ಕೋಳಿ ಮೊಟ್ಟೆ ಥರ ಹೋಲೋದ್ರಿಂದ ಇವುಗಳಿಗೂ ಸಹ ಭಾಳಷ್ಟು ಬೇಡಿಕೆ ಇರೋದ್ರಿಂದ ಈ ಮೊಟ್ಟೆಗಳನ್ನು ಸುಮಾರು ನೀವು 5 ರೂಪಾಯಿ ಒಂದರಂತೆ ಮಾರಬಹುದು. ಒಂದು 20 ಕೋಳಿಯನ್ನು ಸಾಕೋದ್ರಿಂದ ನೀವು ವರ್ಷಕ್ಕೆ ಸುಮಾರು ಒಂದು 5ರಿಂದ 6 ಸಾವಿರ ಆದಾಯವನ್ನು ಸುಲಭವಾಗಿ ಪಡೆಯಬಹುದಾಗಿದೆ. ತಮ್ಮೆಲ್ಲ ಖರ್ಚೆಲ್ಲ ಕಳೆದು ಆನಂತರ ಇದಕ್ಕೆ ವಿಶೇಷವಾಗಿ ಬೇರೆ ಮತ್ತೆ ನೋಡ್ಕೊಳ್ಳುವಂಥ ಅವಶ್ಯಕತೆ ಇರುವುದಿಲ್ಲ. ಬೇರೆ ಕಸುಬಿನ ಜೊತೆಗೆ ಇದನ್ನು ಉಪಕಸುಬನ್ನಾಗಿ ಆಯ್ಕೆ ಮಾಡಿಕೊಳ್ಬಹುದು. ರೈತ ಬಾಂಧವರು ಕೇವಲ ಒಂದೇ ಒಂದು ಬೆಳೆ ಬೆಳೆಯುವುದರಿಂದ ನೈಸರ್ಗಿಕ ವಿಕೋಪ ಇಲ್ಲವೇ ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನಗಳಿಗೆ ತಕ್ಕ ಬೆಲೆ ಸಿಗದೆ ನಿರಾಶರಾಗುವ ಸಂಭವವೇ ಹೆಚ್ಚು. ಮಿಶ್ರ ಬೆಳೆಗಳನ್ನು ಬೆಳೆಯುವತ್ತ ಒಲವು ತೋರಿ ಸಾಧನೆಯ ಹಾದಿಯಲ್ಲಿ ಯಶಸ್ಸು ಕಂಡ ಕುಮಟಾ ತಾಲೂಕಿನ ಮತ್ತಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ರವಿ ಹೆಗಡೆಯವರ ಯಶೋಗಾಥೆ ಇದು. 5 ಎಕರೆಯಲ್ಲಿ ಮುಖ್ಯ ಬೆಳೆಯಾಗಿ 1,500 ಅಡಿಕೆ ಗಿಡಗಳು ಹಾಗೂ ಸುಮಾರು 200 ತೆಂಗಿನ ಮರಗಳನ್ನು ಬೆಳೆಸಿರುವ ಇವರು ಮಿಶ್ರ ಬೆಳೆಯಾಗಿ ಕೋಕೋ ಹಾಗೂ ಜಾಯಿಕಾಯಿಯನ್ನು ಸಹ ಬೆಳೆಯುತ್ತಿದ್ದಾರೆ. ಅಡಿಕೆಯಲ್ಲಿ ಸುಮಾರಾಗಿ ನಾವು ಅಡಿಕೆಯನ್ನು ಎಲ್ಲರೂ ಬೆಳೆಯುವಂತೆ ಬೆಳೀತಾ ಇದ್ದೇವೆ. ವಿಶೇಷವಾಗಿ ರಾಸಾಯನಿಕ ಗೊಬ್ಬರವನ್ನು ಕೂಡ ಹಾಕ್ತಾ ಇದ್ದೇವೆ. ಇದಕ್ಕೆ ತುಂತುರು ನೀರಾವರಿಯ ಇರಿಗೇಷನ್ ಮಾಡ್ತೇವೆ. ಅಂದರೆ ಇಲ್ಲಿ ಒಂದು 6 ತಿಂಗಳ 7 ತಿಂಗಳ ನಮಗೆ ನೀರು ಹಾಕೋದು ಪ್ರಮೇಯ ಇರೋದಿಲ್ಲ ಮಳೆಗಾಲದಲ್ಲಿ. ಆಮೇಲೆ ಈಗ ನವಂಬರ್ದಿಂದ ಸ್ಟಾರ್ಟ್ ಆಗಿ ಸುಮಾರು ಮೇ ಎಂಡರವರೆಗೆ ನಾವು ಇದಕ್ಕೆ ಸ್ಪ್ರಿಂಕ್ಲರಿಂದ ನೀರಾವರಿಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಅಡಿಕೆಯಲ್ಲಿ ಉತ್ಪನ್ನ ಸುಮಾರಾಗಿ ಒಂದು ಮರಕ್ಕೆ 2.5 kg ಬರ್ತದೆ. ನಾವು ಇಲ್ಲಿ ಹೆಚ್ಚಾಗಿ ಬೆಳೆಯೋದು ಈ ಹಣ್ಣು ಅಡಿಕೆಯನ್ನು ಮಾಡಿ ಅದನ್ನು ಆಮೇಲೆ ಈಗ ನವಂಬರ್ ತಿಂಗಳಿಂದ ಪ್ರಾರಂಭವಾಗಿ ಜನವರಿವರೆಗೆ ಹಾರ್ವೆಸ್ಟ್ ಮಾಡಿ ಅದನ್ನು ಒಣಗಿಸಿ ಬಿಳಿ ಚಾಲಿಯನ್ನಾಗಿ ಮಾಡ್ತೇವೆ. ಆ ಚಾಲಿಯನ್ನು ಒಣಗಿಸಿ ಅದನ್ನು ಸುಲಿಯೋದು. ಮೊದಲೆಲ್ಲ ಲೇಬರಲ್ಲಿ ಸುಲಿಸ್ತಾ ಇದ್ವಿ. ಈಗ ಕೂಲಿ ಸಮಸ್ಯೆ ಇರೋದರಿಂದ ಕೆಲವೊಂದು ನಮ್ಮದೇ ಆದ ಆವಿಷ್ಕಾರಗಳನ್ನು ಮಾಡಿ ಯಂತ್ರಗಳನ್ನು ಕೂಡ ಮಾಡಿದ್ದೇವೆ ಅಡಿಕೆಯನ್ನು ಸುಲಿಲಿಕ್ಕೆ.
ಅದನ್ನು ಅಡಿಕೆಯನ್ನು ಸಿದ್ಧಪಡಿಸಿದ ಅಡಿಕೆಯನ್ನು ಕುಮಟಾದಲ್ಲಿ APMCಯಲ್ಲಿ ಅಡಿಕೆಗೆ ಸರಿಯಾದ ಒಂದು ಮಾರುಕಟ್ಟೆ ವ್ಯವಸ್ಥೆ ಇದೆ, ಅಲ್ಲಿ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತೇವೆ. ಅಡಿಕೆಯನ್ನು ಅದೇ ಹಾರ್ವೆಸ್ಟ್ ಮಾಡಿ ನಾನು ಏನು ಹೇಳಿದೆ ಆಗ ಹೇಳಿದಂತೆ ಅದನ್ನು ಮಾಡಿದಾಗ ನನಗೆ ಈಗ 1,500 ಅಡಿಕೆ ಮರದಲ್ಲಿ ಸುಮಾರು 30 ಕ್ವಿಂಟಲ್ನಷ್ಟು ಚಾಲಿ ಅಡಿಕೆ ಆಗ್ತದೆ. 19 ಅಥವಾ 20 ಸಾವಿರ ಧಾರಣೆ ನಮಗೆ ಸಿಗ್ತದೆ ಅಂತಾರೆ, ಅಂದರೆ 6 ಲಕ್ಷ ರೂಪಾಯಿ ಅದರಲ್ಲಿ ಉತ್ಪನ್ನ ಬರ್ತದೆ. ಈಗಿನ ಲೇಬರು ಫರ್ಟಿಲೈಸರ್ ಎಲ್ಲ ತುಟ್ಟಿಯಾಗಿದ್ದು ಎಲ್ಲ ಕಳೆದರೆ ಸುಮಾರು 3.5 ರಿಂದ 4 ಲಕ್ಷದಷ್ಟು ಖರ್ಚಾಗ್ತದೆ ಒಂದು ವರ್ಷಕ್ಕೆ. ಸೊ 1-2 ಲಕ್ಷ ರೂಪಾಯಿ ನಮಗೆ ಇದರಲ್ಲಿ ನಿವ್ವಳ ಆದಾಯ ನಮಗೆ ಇರ್ತದೆ ಅಂತ ನಾವು ಹೇಳ್ಬೋದು. ಇನ್ನು ಎರಡನೇ ಮುಖ್ಯ ಬೆಳೆಯಾಗಿ ನಾವು ತೆಂಗನ್ನು ಬೆಳೀತಾ ಇದ್ದೇವೆ. ತೆಂಗು ಕೂಡ ಒಂದೇನು ನಮ್ಮದು ಒಂದು 200 ತೆಂಗಿನ ಮರ ಇದೆ, ಅದರಲ್ಲಿ ಎವರೇಜು ಅಂದರೆ 200ಕ್ಕೆ ಒಂದು 75 ತೆಂಗಿನಕಾಯಿನಷ್ಟು ಬರ್ತದೆ. ಈಗಿತ್ತಲಾಗಿ ಸ್ವಲ್ಪ ನುಸಿ ಪೀಡೆ ಮತ್ತು ತೆಂಗಿನ ಮರ ಎಲ್ಲ ವರ್ಷಕ್ಕೆ ಮಳೆಗಾಲ ಹೆಚ್ಚಾದಾಗ ಸುಳಿ ಎಲ್ಲ ಕೊಳೆತು ಹೋಗಿ ಆಗೋದರಿಂದ ಸುಮಾರು ಮರಗಳು ಸಾಯ್ತಾ ಇವೆ. ಆದರೂ ಒಂದು ಮರಕ್ಕೆ ನಮಗೆ 75 ಸರಾಸರಿ ವರ್ಷದಲ್ಲಿ 75 ಸಿಗ್ತದೆ. ಅಂದರೆ ನನಗೆ ಈಗ 200 ಮರ ಇದ್ದರೆ 75 ಅಂದರೆ 30,000 ತೆಂಗಿನಕಾಯಿ ವರ್ಷಕ್ಕೆ ಬರ್ತದೆ. ಈಗ ಬರೀ ಅಡಿಕೆ ಧಾರಣೆ ಮತ್ತು ತೆಂಗಿನ ಧಾರಣೆಗಳು ತುಂಬ ವೇರಿಯೇಷನ್ ಇರೋದರಿಂದ ನಾವು ಬರೀ ಅದನ್ನಷ್ಟೇ ಬೆಳೆದ್ರಾಗೋದಿಲ್ಲ, ಮಿಶ್ರ ಬೆಳೆಯನ್ನು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ತೋಟಗಾರಿಕಾ ಇಲಾಖೆಯವರು ಕೂಡ ಕೋಕೋ ಬೆಳೆಯನ್ನು ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಡ್ತಾಯಿದ್ರು. ಹಾಗಾಗಿ 2004ರಲ್ಲಿ ನಾನು ಇಲ್ಲಿ ನಮ್ಮ ತೋಟದಲ್ಲಿ ಕೋಕೋವನ್ನು ವಿಶೇಷವಾಗಿ ಹಾಕಿದ್ದೇನೆ. ಈಗ ನನ್ನಲ್ಲಿ 700 ಕೋಕೋ ಫಲವನ್ನು ಕೊಡ್ತಿರುವಂತಹ 700 ಗಿಡಗಳಿವೆ. ಇದರಲ್ಲಿ ಒಂದು 2 ವೆರೈಟಿ ಇದೆ ಅಂತ ಹೇಳ್ತಾರೆ, ಕ್ರಯೋಲಾ ಆ್ಯಂಡ್ ಫಾರೆಸ್ಟ್ರು. ಒಂದು ಸ್ವಲ್ಪ ಹಸಿರು ಬರ್ತದೆ, ಇನ್ನೊಂದು ಸ್ವಲ್ಪ ಕೆಂಪು ಇರ್ತದೆ ಕಾಯಿ ಬಂದಾಗ. ಸೊ ಇದು ಎಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ರೈಪ್ ಆದಾಗ ಅದನ್ನು ಹಾರ್ವೆಸ್ಟ್ ಮಾಡ್ತೇವೆ. ಅದನ್ನು ಡ್ರೈ ಮಾಡಿ ಫರ್ಮೆಂಟೇಷನ್ ಮಾಡಿ ಡ್ರೈ ಮಾಡಿದರೆ ಸುಮಾರು 150-145 ರೂಪಾಯಿ ಇದ್ದಿದ್ದು ಇವತ್ತು 205 ರೂಪಾಯಿ ಕೆಜಿಗೆ ಧಾರಣೆ ಇದೆ. ಸೊ ಈಗ ನಮಗೆ ಆ್ಯಕ್ಚುಲಿ ಈ ಅಡಿಕೆಗಿಂತ ಇದ್ರ ಮಿಶ್ರ ಬೆಳೆಯಾಗಿ ಬೆಳೆದರೂ ಕೂಡ ಈಗಿನ ಧಾರಣೆಯಲ್ಲಿ ಕೋಕೋನೇ ಮುಖ್ಯವಾದ ಉತ್ಪನ್ನ ಬರುವಂತಹ ಒಂದು ಬೆಳೆ ಕೂಡ ಆಗಿದೆ. ಈಗಿನ ಒಂದು ಧಾರಣೆಯಲ್ಲಿ ಕೋಕೋ ಉತ್ತಮವಾದ ಧಾರಣೆ ಅಂತ ಬೆಳೆ ಅಂತ ಹೇಳ್ತೇನೆ ನಾನು. ಯಾಕೆಂದರೆ ಇದಕ್ಕೆ ಅಂಥ ಸ್ಕಿಲ್ಡ್ ಲೇಬರ್ ಬೇಕು ಅಂತಿಲ್ಲ. ಅಡಿಕೆ ಮತ್ತು ತೆಂಗಿಗೆ ಈಗ ಮೇಲೆ ಹತ್ತುವವರು ಕೆಳಗಿಳಿಯುವವರು ಆ ಥರದ ಸ್ಕಿಲ್ಡ್ ಲೇಬರ್ ಬೇಕು. ಇದಕ್ಕೆ ಸಾಮಾನ್ಯದ ಲೇಬರ್ ಇದ್ದರೂ ಕೂಡ ಆಗ್ತದೆ. ಇವನ್ ಹೆಣ್ಮಕ್ಳು ಹೆಂಗಸರು ಕೂಡ ಇದನ್ನು ಮಾಡ್ಬೋದು. ನಮ್ಮ ಕೈಗೆಟುಕುವ ಎತ್ತರದಲ್ಲೇ ಇದರದ ಎಲ್ಲ ಫಲಗಳು ಬರೋದರಿಂದ ಇದನ್ನು ಹಾರ್ವೆಸ್ಟ್ ಮಾಡೋದು ಕೂಡ ಸುಲಭ. ಕೋಕೋ ಬೆಳೆಯ ಉತ್ಪನ್ನ ಕಡಿಮೆ ಪ್ರಮಾಣದಲ್ಲಿದ್ದಾಗ ಸ್ವತಃ ತಾವೇ ಪ್ರೊಸೆಸಿಂಗ್, ಡ್ರೈಯಿಂಗ್, ಮಾರ್ಕೆಟಿಂಗ್ ಅನ್ನು ಸಹ ಮಾಡುತ್ತಾರಲ್ಲದೆ ಕೋಕೋ ಕಡಿಮೆ ವೆಚ್ಚ ತಗುಲುವ ಬೆಳೆಯಾಗಿದ್ದು ಇದನ್ನ ಒಮ್ಮೆ ನಾಟಿ ಮಾಡಿದ ನಂತರ ಪುನಃ ನಾಟಿ ಮಾಡುವ ಅವಶ್ಯಕತೆ ಇಲ್ಲದಿರುವುದೇ ಈ ಬೆಳೆಯ ವಿಶೇಷತೆ ಎನ್ನುತ್ತಾರೆ. ಇಲ್ಲಿ ನಮ್ಮೂರಿನ ಸುತ್ತಮುತ್ತಲು ಎಲ್ಲರಿಗೂ ಪ್ರೇರೇಪಿಸಿ ಎಲ್ಲರೂ ಕೂಡ ಇಲ್ಲಿ ಸುಮಾರಾಗಿ ಕೋಕೋವನ್ನು ಹಾಕಿದ್ದಾರೆ ನಮ್ಮ ಈ ಕತ್ಗಾಲಿ ಮತ್ತಳ್ಳಿ ಭಾಗದಲ್ಲಿ. ಸೊ ಇವ್ರದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಸಿರ್ಸಿಯಲ್ಲಿದೆ. ಕ್ಯಾಡ್ಬರೀಸ್ನವರು ಇದನ್ನು ಖರೀದಿ ಮಾಡ್ತಾರೆ. ಕದಂಬ ಏಜೆನ್ಸಿಯವರು ಕೂಡ ಸಿರ್ಸಿಯಲ್ಲಿ ಇದನ್ನು ಖರೀದಿ ಮಾಡ್ತಾರೆ. ಕಡಿಮೆ ಪ್ರಮಾಣದಲ್ಲಿದ್ದಾಗ ಅಥವಾ ಈ ಬಿಸಿಲು ಸಿಕ್ಕಿದಾಗ ಇದನ್ನು ನಾನೇ ಇಲ್ಲಿ ಕಲೆಕ್ಟ್ ಮಾಡಿ ಇದನ್ನು ವ್ಯಾಲ್ಯೂ ಎಡಿಷನ್ ಮಾಡೋದು, ಅಂದರೆ ಫರ್ಮೆಂಟೇಷನ್ ಮಾಡಿ ಪ್ರೊಸೆಸಿಂಗ್ ಮಾಡಿ ಇದನ್ನು ಡ್ರೈ ಮಾಡಿ ಮಾರಾಟ ಮಾಡುವುದನ್ನು ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಕೋಕೋ ಬೆಳೆಯೊಂದಿಗೆ ಜಾಯಿಕಾಯಿಯನ್ನು ಸಹ ಮಿಶ್ರ ಬೆಳೆಯಾಗಿ ಬೆಳೆಯುತ್ತಿರುವ ಇವರು 155 ಜಾಯಿಕಾಯಿ ಗಿಡಗಳನ್ನು ಹೊಂದಿದ್ದಾರೆ. ಜಾಯಿಕಾಯಿ ನಂದು ಸದ್ಯಕ್ಕೆ ಒಂದು 25-30 ಗಿಡ ಇದೆ. ಈ ಸಲ ಒಂದು 100 ಗಿಡವನ್ನು ನಾನು ನೆಟ್ಟಿದ್ದೇನೆ. ಸೊ ಜಾಯಿಕಾಯಿನಲ್ಲಿ ನನಗೆ ಈ ವರ್ಷ 30,000 ರೂಪಾಯಿ ನಿವ್ವಳ ಆದಾಯ ಸಿಕ್ಕಿದೆ. ಜಾಯಿಕಾಯಿದು ಕೂಡ ಹಾಗೆ ನಿವ್ವಳ ಆದಾಯ, ಅದಕ್ಕೆ ನಾವು ಯಾವುದೂ ಸ್ಪ್ರೇ ಏನನ್ನೂ ಮಾಡೋದಿಲ್ಲ, ಏಕದಮ್ ಸಾವಯವಾಗಿ ನಮ್ಮ ಮಧ್ಯದಲ್ಲೇ ಬೆಳ್ಕೊಂಡಿರೋದು. 30,000 ರೂಪಾಯಿ ಆ್ಯಕ್ಚುಲಿ ನಂದು ಒಂದು 20 ಗಿಡ ಫಲ ಬಂದಿದ್ದಿದೆ, ಅದರಲ್ಲಿ 30,000 ರೂಪಾಯಿ ಅಂದರೆ 1,500 ರೂಪಾಯಿ ಒಂದು ಗಿಡಕ್ಕೆ ಆದಾಯ ಸಿಕ್ಕಿದೆ. ಇನ್ನೂ ನಂದು ಅದು ಆದಾಯ ಬರಲಿಕ್ಕೆ ಸ್ಟಾರ್ಟ್ ಆಗಲಿ, ಜಸ್ಟ್ ಇನ್ನೂ ಇನಿಷಿಯಲ್ ಸ್ಟೇಜಲ್ಲಿದೆ. ಸೊ ಹಾಗಾಗಿ ಮಿಶ್ರ ಬೆಳೆಯನ್ನು ಬೆಳ್ಕೊಳ್ಳೋದ್ರಿಂದ ನಮ್ಮ ಮುಖ್ಯ ಬೆಳೆಯಲ್ಲಿ ದರದ ವೈಪರೀತ್ಯ ಇದ್ದರೂ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಕಡಿಮೆ ಇದ್ದರೂ ಕೂಡ ಒಂದಲ್ಲ ಒಂದು ಬೆಳೆಗೆ ಹೆಚ್ಚು ಯಾವುದೇ ಉತ್ತಮ ಧಾರಣೆ ಆ ವರ್ಷದಲ್ಲಿ ಸಿಕ್ಕರೆ ನಾವು ಆರ್ಥಿಕವಾಗಿ ಸದೃಢರಾಗಲಿ ಇರಲಿಕ್ಕಾಗ್ತದೆ ರೈತರು. ಹಾಗಾಗಿ ನಾನು ಎಲ್ಲ ರೈತರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಯಾವುದಾದ್ರೂ ಒಂದು ಮುಖ್ಯ ಬೆಳೆ ಬಗ್ಗೆ ಅದರ ಮೇಲೆ ಡಿಪೆಂಡ್ ಆಗದೆ ನಿಮ್ಮ ಇರುವ ಸ್ಥಳಾವಕಾಶದಲ್ಲಿ ನಿಮ್ಮ ನೀರಿನ ಒಂದು ಪೂರೈಕೆ ಸಾಧ್ಯತೆ ಎಲ್ಲ ಸಾಧ್ಯತೆಗಳನ್ನು ಪರಿಗಣಿಸಿ ಆಯಾ ಕ್ಷೇತ್ರದಲ್ಲಿ ಆಯಾ ವಾತಾವರಣದಲ್ಲಿ ಮಿಶ್ರ ಬೆಳೆಯನ್ನು ಏನು ಬೆಳೀಲಿಕ್ಕಾಗ್ತದೋ ಅದನ್ನು ಬೆಳೆದರೆ ರೈತರು ಕೂಡ ಗೌರವಯುತ ಜೀವನವನ್ನು ಸಾಗಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೇನೆ.